ಜೀವಿಸುತ್ತಿದ್ದೆ ಪುಣ್ಯದ ದಾರಿಯ ತೋರಿಸಿದಿರಿ ಪುಣ್ಯದ ದಾರಿಯ ತೋರಿಸಿದಿರಿ ಭಾವದಿಂದ ಭಕ್ತಿಯಿಂದ ಭಾವದಿಂದ ಆರಾಧನೆ ಗುರುಗಳ ಆರಾಧನೆ ಆರಾಧನೆ ಗುರುಗಳ ಆರಾಧನೆ ಸಿಂಹಾಸನರ ಆರಾಧನೆ ಆತ್ಮಾನುರಾಗಿಗಳ ಆರಾಧನೆ ಕರ್ಮದಲ್ಲಿ ನಾನು ಜೀವಿಸುತ್ತಿದ್ದೆ ಕರ್ಮದಲ್ಲಿ ನಾನು ಜೀವಿಸುತ್ತಿದ್ದೆ ಧರ್ಮದ ಮಾರ್ಗವ ತೋರಿಸಿದಿರಿ ಧರ್ಮದ ಮಾರ್ಗವ ತೋರಿಸಿದಿರಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಗಳ ಸ್ಮರಿಸುವೆ ಆರಾಧನೆ ಗುರುಗಳ ಆರಾಧನೆ ಆರಾಧನೆ ಗುರುಗಳ ಆರಾಧನೆ ಸಿಂಹಾಸನರ ಆರಾಧನೆ ಆತ್ಮಾನುರಾಗಿಗಳ ಆರಾಧನೆ ಅಜ್ಞಾನದಲ್ಲಿ ನಾನು ಜೀವಿಸುತ್ತಿದ್ದೆ ಅಜ್ಞಾನದಲ್ಲಿ ನಾನು ಜೀವಿಸುತ್ತಿದ್ದೆ ಸುಜ್ಞಾನದ ಜ್ಯೋತಿಯ ಬೆಳಗಿಸಿದಿರಿ ಸುಜ್ಞಾನದ ಜ್ಯೋತಿಯ ಬೆಳಗಿಸಿದಿರಿ ಆಸೆಯಿಂದ ಪ್ರೀತಿಯಿಂದ ಆಸೆಯಿಂದ ಪ್ರೀತಿಯಿಂದ ಭಕ್ತಿ ಮಾಡುವೆ ಆರಾಧನೆ ಗುರುಗಳ ಆರಾಧನೆ ಶ್ರೀಮನ್ನಾಥರ ಆರಾಧನೆ ಆತ್ಮಾನುರಾಗಿಗಳ ಆರಾಧನೆ विद्या सीख के आए थे। आते समय घर आते समय विद्या सीख के आते समय नदी पार करना था उनको नदी पार करना था तो नाविका तैयार थे तो चलो हम भी उस पार जाना है तो पार करवा दो। वो नाविक बोले ठीक भैया चलो। दोनों नाव में बैठ गए तो नाव चालू हो गई। तो अपने विद्या में बहुत अहंकार थे वो आदमी बहुत अहंकार था। मैं बहुत सीखा हूँ विद्वान हूँ संस्कृत जानते इंग्लिश जानते सब कुछ जानते हो। तो नाविका से पूछा उन्होंने तुम क्या जानते हो? मैं अनपढ़ हूँ। ದೋಣಿದಾಡ್ಸೋನ್ ಜೊತೆ ಕೇಳ್ದ ಆ ವಿದ್ವಾನ ನೀ ಏನು ತಿಳಿದುಕೊಂಡು ಏನು ಬರ್ತದೆ ನಿಂಗೆ? ಸಾವುಕಾರ್ರೆ ನನಗೇನೂ ಬರಲ್ಲ ನಾವು ಹೆಬ್ಬೆಟ್ ಹಾಕ್ತೀವಿ ಅಷ್ಟೇ ದೋಣಿ ದಾಡ್ಸೋದು ಅಷ್ಟೇ ನನಗೆ ಗೊತ್ತು. ಹಾಗೆ ನಿನ್ನ ಅರ್ಧ ಜೀವನ ಬಿಕಾರ ಅಂದ್ಬಿಟ್ಟ ನಿಂದೇನೂ ಪ್ರಯೋಜನ ಇಲ್ಲ ನಿನ್ನ ಜೀವನ ಅಂತ ಹೇಳ್ಬಿಟ್ಟು. ನಿನಗೇನೂ ಬರಲ್ಲ ಸಂಸ್ಕೃತ ಬರಲ್ಲ ಇಂಗ್ಲೀಷ್ ಬರಲ್ಲ ವಿದ್ಯೆ ಇಲ್ಲ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ನಿಂಗೇನು ಬರ್ತದೆ ನಿನ್ನ बेकार जीवन आधा जीवन तुम्हारा बेकार ही सब हो गया। ठीक आगे चलने लगे तो नाव में एक छेद हो गए पानी आने लगे जोर जोर से। तो नाविक ने पूछा विद्वान से तुमको ये तैरना आते क्या? नहीं मुझे नहीं आते। तुम्हारा आधा जीवन बेकार है पूरा बेकार है। ನಿಮ್ಮದು ಅರ್ಧ ಜೀವನ ಬೇಕಾರ ಆಯ್ತು ಈಗ ಅಂದ್ರೆ ಅರ್ಧ ನೀರು ಬಂದಿತ್ತದ್ರಾಗ ಮತ್ತೇನಂದ ಮುಂದೆ ಹೋಗ್ತಾ ಹೋಗ್ತಾ वो बढ़ गए नाव बढ़ने लगे। तो तुमको तैरना आते है कि नहीं? फिर से पूछा। नहीं नहीं मुझे नहीं आते। बोलो बढ़ गए नाव डूब गए तो दोनों तैरने लगे। तो इनको तैरना नहीं हो रहे तो हमने बोले ना तुम्हारा पूरा जीवन बेकार गए तैरना नहीं आते।
ठीक है नाविका, वो मालिक मुझे उस पार करवा दो, कैसे भी करवा दो, ऐसे करने लगे हो। आपने तो बोला था मेरा पूरा जीवन बेकार है, कुछ नहीं आते मुझे, मैं तैरना तो आता है, हम पार जाएंगे, आप कैसे भी पार जाओ, हम जाएंगे बोले। तो बोले उन्होंने, बोले अंदा ನಾನು ಏನಾರು ಮಾಡೋಕ್ಕೆ ಉಳಿಸು, ನನ್ನನ್ನು ಉಳಿಸು, ಬಚಾವ್ ಬರಲಿ। ಈಗ ಹೆಂಗಾರು ಮಾಡಿ ಅವ್ನ ಕೈ ಹಿಡ್ಕೊಂಡ, ಅವ್ನ ಕಟ್ಟಿಗೆ ಹಿಡ್ಕೊಂಡ, ಒಂದು ಕೈಯಾಗೆ ಅವ್ನು ಪಾರು ಮಾಡಿ ತಗೊಂಡು ಬಂದ ಗಿಡಕ್ಕೆ। वो कैसे एक ही हाथ से उनको लेके आए, कैसे लाए क्या मालूम उनको। ऐसा अगर मुझे पकड़ो बोले तो पकड़ लिया, तो एक हाथ से उन्होंने उनको पकड़ लिए, एक हाथ से एक लकड़ी को से पकड़ के तैरते 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 बाहर आ गए। आने के बाद दोनों ऊपर आ गए, मेल बंद बात करना शुरू किया। ऊपर आकर के मेल बंद माताಡಕ್ಕೆ ಶುರು ಮಾಡಿದ್ರು। ಸಾವುಕಾರ್ರೆ ನೀವೇನು ಅಂದಿರಲ್ಲ, ಅವ್ನು ಸ್ವಲ್ಪ ಮತ್ತೆ ಅಂದ್ರೆ ಇಲ್ಲ, ಮತ್ತೆ ಅನ್ನಕ್ಕೆ ನಂಗೆ ಬಾಯಿ ಇಲ್ಲ ನೋಡ, ನನ್ನ ಪೂರಾ ಜೀವನ ಬಿಕಾರಿತ್ತು, ನೀನು ನನ್ನ ಪಾರು ಮಾಡಿದೆ, ನೀನೇ ನನ್ನ ಗುರು ಅಂತ ಹೇಳಿದವ। ಹಾಗಾಗಿ ಸ್ವಲ್ಪ ಕಲ್ತದಕ್ಕೆ ನಾವು ಏನೋ ಅಹಂಕಾರ ಮಾಡಬಾರ್ದು। ಮತ್ತೊಬ್ಬರು ಹೆಬ್ಬೆಟ್ಟು ಹಾಕೋರಿದ್ರು ಕೂಡ ಅವ್ರಿಗೆ ಏನಾದ್ರು ಒಂದು ವಿದ್ಯೆ ಏನಾಗಿರ್ತದೆ, ನಮಗೆ ಬರೆದಿದ್ದಂಥ ವಿದ್ಯೆ ಅವರಲ್ಲಿ ಇರ್ತದೆ, ಆ ವಿದ್ಯೆಯಿಂದ ನಮಗೇನಾದ್ರು ಸಿಗ್ತತೆ ಬೋಧನೆ। ಅದಕ್ಕಾಗಿ ನಾವು ಇಷ್ಟು ಕಲ್ತೀವಿ, ನಾವು ಅಷ್ಟು ಕಲ್ತೀವಿ, ನಮಗೆಲ್ಲ ಶಾಸ್ತ್ರ ಬರ್ತದೆ, ನಮಗೆಲ್ಲದೂ ಗೊತ್ತಿದೆ ಅಂಥೇಳಿ ಯಾವುದೂ ಕೂಡ ನಾವು ಅಹಂಕಾರ ಮಾಡಕ್ಕೆ ಬರಂಗಿಲ್ಲ। ಒಂದಲ್ಲ ಒಂದು ಸಣ್ಣ ಹುಡುಗರಿಂದನೂ ಕೂಡ ಯಾವುದಾದ್ರು ಒಂದು ವಿದ್ಯೆ ಕಲಿಯೋದಿರ್ತದೆ। ಯಾವ ವಿದ್ಯೆ ಕಲಿತದೆ, ಕೆಲವು ಹುಡುಗರು ಬಹಳ ಶಾಂತ ಇರ್ತಾರೆ, ಶಾಂತತೆಯನ್ನು ನಾವು ಅವರಿಂದ ಕಲ್ತ್ಕೋಬೇಕು। ಮಕ್ಕಳು ಹೆಂಗಿರ್ತಾರಲ್ಲ ಆ ಥರ ಸಣ್ಣ ಮಕ್ಕಳಿದ್ದಂಗೆ ಇದ್ದರೆ ಜಗಳ ಇಲ್ಲ, ಯಾವುದೇ ವಿಕಲ್ಪ ಇಲ್ಲ, ನಿರ್ವಿಕಾರ ಇರ್ತಾರೆ। ಸಣ್ಣ ಮಕ್ಕಳು ನೋಡ್ರಿ, ಹುಡುಗರ ಹತ್ರ ಇರ್ತಾರಲ್ಲ, ಅವರಿಗೆ ಬಟ್ಟೆ ಹಾಕಿದ್ರು ಕೂಡ ಬಟ್ಟೆ ಕಳಿಸಿ ರೋಡ ಹೋಗ್ಕೊಂಡು ಆಡ್ತಾ ಇರ್ತಾರೆ, ಯಾರು ಬಂದರು, ಅವ್ರು ಬಂದು, ದೊಡ್ಡವ್ರು ಬಂದು, ಸಣ್ಣವ್ರು ಬಂದು, ಏನೂ ನೋಡೋದು, ಅವರು ನಿರ್ವಿಕಾರ ಇರ್ತಾರೆ। ಇದು ಈ ಥರ ಆಗ್ತಾ ಸಣ್ಣ ಹುಡುಗರಿಂದನೂ ನಾವು ಕಲಿಬೇಕಾಗುತ್ತೆ, ಅವ್ರ ಗುಣ ಇರ್ತದೆ। ಆ ಗುಣವನ್ನು ನಾವು ಎಲ್ಲರಿಂದನೂ ಗುಣ ನೋಡ್ಬೇಕು, ಬಿಟ್ಟರೆ ದೋಷ ನೋಡಕ್ಕೆ ಹೋಗೋದು। ದೋಷ ನೋಡೋದು ಏನಾಗುತ್ತೆ, ಹೊಲೆಯರು ಯಾರಿಗೆ ಅಂತಾರೆ ಹೇಳ್ರಿ, ಮತ್ತೊಂದು ಉದಾಹರಣೆ ಕೊಡ್ತೀನಿ ಕೇಳಿ। एक राज दरबार चल रहा था, ಒಂದು ರಾಜ ದರ್ಬಾರ್ ನಡೀತಿತ್ತು। ಅದರ ಮಂತ್ರಿ ಮತ್ತು ದೊಡ್ಡ ದೊಡ್ಡ ರಾಜರೆಲ್ಲ, ಸೈನಿಕರೆಲ್ಲ ಕುಂತಿದ್ರು, ಮಂತ್ರಿಗಳೆಲ್ಲ ಕುಂತಿದ್ರು। राजा बंद तन सिंहासन में कुंतिद्दा। राजा आकर के सिंहासन में बैठे थे, तो आकर के बैठे थे वो राजा की एक मुखिया, राजा की जो गुणगान करने वाले कवि, वो अष्टवक्र थे। अष्टवक्र मतलब 8 ಪ್ರಕಾರದ ವಕ್ರತ್ವ ಶರೀರದವನು, ಬರಕೆ ಆಗತ್ತಿಲ್ಲ ಆ ಥರ ಬರ್ತಿದ್ದವ। ಅವ ರಾಜಕ್ಕೆ ಪ್ರಿಯ ಆದಮಿ हो। राजा आने के बंद नंतर ಅವನನ್ನು स्वागत ಮಾಡ್ತಾ राजा, आइए आइए कवि जी आइए, इसे करके उनको स्वागत किया। तो मंत्री लोग हंसने लगे, मैं इतना बड़ा बड़े सुंदर मंत्री लोग हैं, वो अष्टवक्र वाले को राजा स्वागत कर रहे, क्या बात है, हंसने लगे। हंसते हंसते वो आकर के राजे के पास आ गए, राजे का आसन छोड़ के तो उसमें बैठ गए। तो बैठने के बाद राजा ने पूछा, ये कवि जी आपको देख के लोग क्यों हंस रहे हो? राजा ಕೇಳ್ದ ಎಲ್ಲರಿಗೂ, ನಿನ್ನ ನೋಡಿ ಯಾಕೆ ನಗಾಡ್ತಾರಲ್ಲ? ಆ ಕವಿ ಏನಂದ ಗೊತ್ತಾ, ಇವರೆಲ್ಲ ಚಮಾರರು ಅಂದ್ಬಿಟ್ಟ। ये लोग चमार लोग हैं, ऐसा बोल दिया। क्यों? हम लोग चमार लोग हैं, तुम कौन है? सब लोग पूछ लिया। मैं एक कवि हूं। क्यों चमार बोल लिया हमको? हम लोगों को चमार क्यों बोल दिया? इसलिए बोला, जो चर्म को पहचानता है, चर्म को वो टेस्ट करता है, ಚರ್ಮ लेकर ಯಾರು ಪರೀಕ್ಷೆ ಮಾಡ್ತಾರೆ ಚರ್ಮವನ್ನ, ಯಾರು ಚರ್ಮ ಇದು ಚಲೋ ಐತೆ, ಇದು ಗಟ್ಟಿ ಐತೆ, ಇದು ತೆಳು ಐತೆ ಅಂತ ಚರ್ಮ ಯಾರು ಪರೀಕ್ಷೆ ಮಾಡ್ತಾರೆ, ಅವ್ರು ಚಮಾರರು, ಅವರೇ ಹೊಲೆಯರು। ಚರ್ಮವನ್ನು ಪರೀಕ್ಷೆ ಮಾಡೋರು, ಚರ್ಮ ಹೊಲಿಯೋರು ಯಾರು? ಅವರು।
ಅದಕ್ಕೆ ನನ್ನ ಚರ್ಮ ಈ ಒಕ್ಕರ ಶರೀರ ಮೇಲಿಂದ ನೋಡ್ಕೊಂಡು ಇವರು ನಗಾಡ್ತಿದ್ದಾರೆ. ಈ ಚರ್ಮವನ್ನು ಪರೀಕ್ಷೆ ಮಾಡೋರು ಇವರು. ನಿಜವಾದ ಗುಣವನ್ನು ಪರೀಕ್ಷೆ ಮಾಡ್ಬೇಕಂತಂದ್ರೆ ನನ್ನ ಕವಿತ್ವವನ್ನು ನೋಡ್ಕೊಂಡು ಅವ್ರು ಸುಮ್ಮನೆ ಇರ್ಬೇಕಾಗಿತ್ತು. ಅದು ನನ್ನ ಶರೀರ ನೋಡಿ नगाते ಅವರು. मेरा शरीर लेके हंस रही है तो हमारा गुण देखा नहीं इन्होंने. हमारा कवित्व हमारा विद्वांत्व समझ में नहीं आया. शरीर देखकर अष्ट वक्र को देखकर इन्हें हंस रहे. तो चमार लोग चमड़े परीक्षा करने वाला कौन है? चमार लोग है. इसलिए लोग सभी चमारे लोग हैं. इसलिए उन्होंने कविता के रूप में राजर ಮುಂದೆ ಎಲ್ಲರ ಮುಂದೆ उन्होंने ಎಲ್ಲ ಮಂತ್ರಗಳನ್ನು ಹಿಂದೆ ಮಾಡಿ ತೋರಿಸಿದ್ದ. ಎಲ್ಲರಿಗೂ ಸರಿ ಅನಿಸ್ತು. ಸಭಿಕರಿಗೆ ಎಲ್ಲರಿಗೂ ಕೂಡ ಸರಿ ಅನಿಸ್ತದ. ಎಲ್ಲ सभी में बैठे हुए सभी लोगों को सही लगाओ. सही बात है. वक्र शरीर को होता है, आत्मा को नहीं होता है. ಆತ್ಮ ವಕ್ರ ಇರಂಗಿಲ್ಲ ಯಾವಾಗಲೂ. शरीर वक्र ಇರ್ಬೋದು, शरीर ಕಪ್ಪು ಇರ್ಬೋದು, शरीर ಬೆಳಕು ಇರ್ಬೋದು, शरीर गोरा हो सकता है, शरीर काला हो सकता है, शरीर कैसे भी फोड़ा उठे हुए दिख सकता, कुरूप दिख सकता है. लेकिन आत्मा कुरूप भी नहीं, वक्र भी नहीं. आत्मा कोई काला भी नहीं, पीला भी नहीं. आत्मा कोई गोला भी नहीं है. आत्मा कैसा है? आत्मा आत्मा परमात्मा होने का एक शक्ति बना के रखते. शरीर नहीं होते. ಶರೀರದಿಂದ ಪರಮಾತ್ಮ ಆಗಂಗಿಲ್ಲ. ಆತ್ಮ ಪರಮಾತ್ಮ ಆಗ್ತಾನೆ. ಆತ್ಮನೇ ಶ್ರೇಷ್ಠ. आत्मा में जो गुण है शांति, क्षमा, संयम, आत्मा में जो दूसरे के ऊपर जो उपकार भाव है वो आत्मा में आता है. आत्मा ही श्रेष्ठ है, शरीर श्रेष्ठ नहीं है. शरीर में 9 प्रकार के मलमूत्र बहता रहता है. ಶರೀರದಲ್ಲಿ 9 ಪ್ರಕಾರದ ಬಾಗಿಲಿಂದ ಮಲಮೂತ್ರ ಹೊಂಟು ಹರಿತಾ ಇರ್ತದೆ. ಕಣ್ಣು, ಮೂಗು, ಬಾಯಿ, ಮಲ, ಮೂತ್ರ, ಬೆವರು, ಎಷ್ಟು ತರದಿಂದ ಶರೀರದಲ್ಲಿ ಮಲಮೂತ್ರ ಹೊಂಟ್ತಾ ಇರ್ತದೆ. ಈ ಶರೀರ ಎಷ್ಟು ಶುದ್ಧ ಮಾಡಿದ್ರು ಶುದ್ಧ ಆಗಂಗಿಲ್ಲ. ಆತ್ಮನನ್ನ ಸಂಯಮ, ರತ್ನತ್ರಯ ಅವ್ರ ಕ್ಷಮಾದಿಂದ ಆತ್ಮನನ್ನು ಪವಿತ್ರ ಮಾಡ್ಕೋಬಹುದು. ಕರೆ ಶರೀರದವನ್ನ ಯಾರೂ ಪವಿತ್ರ ಮಾಡಂಗಿಲ್ಲ. ನಾವು ಕರ್ಮ ತಗೊಂಡು ಶರೀರ ತಗೊಂಡು ಬಂದು ಬಿಡ್ತದೆ. ನೀವು 93 प्रकार नामकर्म इರ್ತದೆ. 93 प्रकार नामकर्म रहता है. वो नामकर्म अनुसार शरीर रचने होता है. किसका गोरा होता है, किसका काला होता है, किसको वक्र होता है, किसका बहुत सुडोल सुंदर शरीर ಇರ್ತದೆ. ಯಾರ್ದು ಸ್ವಲ್ಪ ಕೆಳಗೆ ಮೇಲೆ ಸಣ್ಣ ಮೇಲೆ ದೊಡ್ಡ ಈ ತರ ಆಗಿ ಶರೀರ ಇರ್ತವೆ. ಇವೆಲ್ಲ नामकर्म इರ್ತವೆ. वज्र, वृषभ, नारस, इसको शक्ति जास्ती ज़्यादा रहता है, जिसका शक्ति कम रहता है. ಯಾರ್ದು ಜಾಸ್ತಿ ಇರುತ್ತೆ, ಯಾರ್ದು ಕಮ್ಮಿ ಇರ್ತದೆ. ಇದೆಲ್ಲ ಕರ್ಮದ ಉದಯದಿಂದ ಆಗತ್ತೆ. ಬಿಟ್ಟರೆ ಮತ್ತೆ ಯಾರೂ ಮಾಡೋಕ್ಕಾಗಲ್ಲ. ಸರಿ ತಿಂದು ನಾವು ಬಲವಾನ್ ಆಗ್ತಿಂದ್ರೆ ಆಗಂಗಿಲ್ಲ. ಆನೆ, ಕುದುರೆ ಏನು ತಿಂತಾವು? ಶಾಖಾಹಾರ ತಿಂತಾವು. ಎಷ್ಟು ಶಕ್ತಿ ಇರ್ತದವು. ಮನುಷ್ಯರು ಮಾಂಸ ತಿಂತಾರೆ. ನೀವು ಶಾಖಾಹಾರ ಊಟ ಮಾಡ್ತೀರಿ, ಕೆಲವರು ಮಾಂಸ ತಿಂತಾರೆ. ಅವರಲ್ಲಿ ಶಕ್ತಿ ಇದ್ದಷ್ಟು ನಿಮ್ಮಲ್ಲೂ ಐತಿ. ಅವರೇನು ಶಕ್ತಿವಾನ ಆಗಿಲ್ಲ ಅದರಿಂದ. ಇದೆಲ್ಲ ಸುಮ್ಮನೆ ಕರ್ಮ ಕಟ್ಟಿಕೊಳ್ಳೋಕ್ಕೆ, ಕರ್ಮ ಕಳಲಿಕ್ಕೆ ಈ ಶರೀರ ಸಿಕ್ಕಿರ್ತದೆ. ಅದರಲ್ಲಿ ಯಾವ್ದು ನಾವು ಉಪಯೋಗ ಮಾಡಬೇಕು, ಕರ್ಮ ಕಳೆಯುವಂಥ ಕೆಲಸವನ್ನು ಮಾಡಬೇಕು. ಕರ್ಮ ಕಟ್ಟಿಕೊಳ್ಳುವಂಥ ಕೆಲಸ ಮಾಡಬಾರ್ದು. ಅದಕ್ಕಾಗಿ ಈ ಶರೀರ ಸಿಕ್ಕಿತಂದಾಗ ಅಹಂಕಾರ ಮಾಡಕ್ಕೆ ಹೋಗ್ಬಾರ್ದು. ನನ್ನ ಶಕ್ತಿವಾನ, ನಾನು ಇದನ್ನ ಬೇರೆಯವ್ರ ಮೇಲೆ ಪ್ರಭಾವಿತ ಮಾಡ್ತೀನಿ. ಶೃಂಗಾರ ಮಾಡ್ಕೊಬರ್ತಾರೆ. ಕೆಲವರು ನಟಿಯರು ಇರ್ತಾರಲ್ಲ, ಸಿನಿಮಾ ಆಕ್ಟರ್, ಅವ್ರು ಏನು ಮಾಡ್ತಾರೆ, ಬೇರೆಯವ್ರನ್ನ ಆಕರ್ಷಣೆ ಮಾಡ್ಲಿಕ್ಕಾಗಿ ಮತ್ತಿಷ್ಟು ಆ ಶರೀರವನ್ನ ಪ್ರದರ್ಶನ ಮಾಡ್ತಾರೆ. ಅದರಿಂದ ಮೋಹಿತ ಆಗ್ತಾರೆ ಜನ ಶರೀರದವನ್ನೇ. ಶರೀರದಲ್ಲಿ ಅದು ಚಿಂತನೆ ಮಾಡಕ್ ಹೋದ್ರೆ ಈ ಶರೀರದ ಒಳಗೆ ಏನು ತುಂಬಿಕೊಂಡಿದೆ? ಗೊಬ್ಬರದ ಗಡಿಗೆ ಇದ್ದಂಗೆ. ಗೊಬ್ಬರ ತುಂಬಿರ್ತಾರಲ್ಲ ಗಾತ, ಅದ್ರ ಮೇಲಿಂದ ಎಷ್ಟು ಬೇಕೋ ತಿಕ್ಕಿ ಹೊಳಕ್ ಮಾಡ್ಬೋದು. ಕರೆ ಒಳಗೆ ಏನು ತುಂಬಿರಿ? ಗೊಬ್ಬರ ಇದೆ. ಅದಕ್ಕೆ ಅದೇ ತರ ಈ ಶರೀರದಲ್ಲಿ ಎಲ್ಲ ಒಳಗೇನು ತುಂಬಿಕೊಂಡಿದೆ? ಮಲ, ಮೂತ್ರ, ಕಿವು, ರಕ್ತ, ಎಲುಬು, ನರ, ಮಾಂಸ. ಅದನ್ನು ಸ್ವಲ್ಪ ಈ ಚದ್ದರ ಸ್ವಲ್ಪ ಹೋಯ್ತು ನೋಡಕ್ಕಾಗಲ್ಲ. हॉस्पिटल को हुआ हमारे ये ना शरीर मड़ा का हो थोड़ा चमड़े निकल गए मानो आपको कोई नहीं देखेगा.
ऐसा शरीर का स्थिति है। इसलिए अपने को क्या करना चाहिए, जिसका दोष दिखा है वो दोष को दूर करना चाहिए, उनके गुण को ग्रहण करना चाहिए। गुणी जन्म को देकर हृदय में मेरे प्रेम उमड़ आवे। ಗುಣಿ ಜನರನ್ನ ನೋಡಿ ನಮ್ಮ ಮನಸ್ಸಿನಲ್ಲಿ ಪ್ರೇಮ ಉಕ್ಕಿ ಬರಬೇಕು, ಅವ್ರ ಮೇಲೆ ನಮಗೆ ಭಕ್ತಿ ಉಕ್ಕಿ ಬರಬೇಕು. ದೋಷ ಕಾಣ್ತದೆ, ದೋಷವನ್ನ ಮುಚ್ಚಿಡ್ಲಿಕ್ಕೆ, ದೋಷವನ್ನ ಮತ್ತೊಬ್ಬರಿಗೆ ಹೇಳೋದನ್ನ ನಾವು ಮೌನಾಗಿರ್ಬೇಕು. ಗುಣವನ್ನು ನೋಡ್ಕೋಬೇಕು. ಗುಣದಿಂದ ನಮ್ಮ ಆತ್ಮ ಕಲ್ಯಾಣ ಆಗುತ್ತೆ, ದೋಷದಿಂದ ಅಲ್ಲ. ದೋಷ ಬೇರೆಯವ್ರದ್ದು ಎಷ್ಟೋ ಇರ್ಬೋದು, ಕರೆ ನಮ್ಮಲ್ಲಿ ಅವ್ರ ದೋಷ ಆಯ್ತು ಕೈ ತೋರಿಸ್ತೀವಿ ಇಲ್ಲ, ನೋಡೋಣ ಹೆಂಗಿದೆ ಅಂತ. ಕರೆ 3 ಬೆಟ್ಟು ಯಾರ ಕಡೆ ಇರ್ತಾವೆ? ನಮ್ಮ ಕಡೆ ಇರ್ತವೆ. ಒಂದೇ ಒಂದು ತೋರಿಸ್ತೀನಿ ಕರೆ, ನಾವು 3 ಬೆಟ್ಟು ನಮ್ಮ ಕಡೆ ಇದ್ದಾವೆ. 3 ಪ್ರಕಾರ ದೋಷ ನಮ್ಮ ಕಡೆ ಐತಿ, ಒಂದು ಮಾತ್ರ ತೋರಿಸ್ತೀವಿ ನಾವು. ಅದಕ್ಕಾಗಿ ಯಾವಾಗಲೂ ಗುಣವನ್ನು ಗ್ರಹಣ ಮಾಡಬೇಕು, ದೋಷ ಅಲ್ಲ. ಯಾರಲ್ಲಿ ದೋಷ ಐತೆ ಅಂತ ಇಟ್ಕೋ, ಆ ದೋಷ ನಮ್ಮಲ್ಲಿ ಬರಬಾರ್ದು ಅಂತ ನೋಡ್ಕೋಬೇಕು. ಬಿಟ್ರೆ ಅವನಲ್ಲಿ ಯಾವ್ದಾದ್ರು ಗುಣ ಹುಡುಕ್ಬೇಕು. ನಾವು ಗುಣ ಯಾವ್ದೈತಿ ನಮ್ಮಲ್ಲಿ. ಹುಲಿಯಲ್ಲಿ ಯಾವ ಗುಣ ಐತಿ ಹೇಳ್ರಿ? ಹುಲಿ, ಸಿಂಹ ಯಾವ್ದು ಗುಣ ಐತಿ? ಯಾವುದಿಲ್ಲ, ಕ್ರೂರ ಐತದ. ಮತ್ತೊಂದು ಜೀವನ ಮುರಿದು ತಿನ್ನೋದು. ಸಿಂಹ और शेर में क्या गुण है बताओ? गुण है क्या? कौन से गुण है? ಒಂದೇ ಸರಿ ಮುರಿದನ್ನ ಅವಲೇ ತಿನ್ಕೊಳ್ಬೇಕು, ಮತ್ತೆ ಹಲಸು ತಿನ್ನಕ್ ಹೋಗಲ್ಲ, ಅದೊಂದೈತಿ. ಮತ್ತೆ ತನ್ನ ಮರಿಯನ್ನ ಪ್ರೀತಿಯಿಂದ ಸಾಕ್ತದೆ. अपने बच्चों को मारता है क्या? कभी नहीं मारता. इससे शिक्षा लेना चाहिए. अपने बच्चों को, अपने को कुछ भी नहीं करता वो. प्रेम है कि नहीं? दूसरे बच्चों को खाए वो अलग बात है, लेकिन ताजा ताजा ತಿನ್ನತ್ತೆ, ಹಳಸಿ ತಿನ್ನಂಗಿಲ್ಲ. ತನ್ನ ಮಗುವಿನ ಮೇಲೆ ಪ್ರೀತಿ ಮಾಡ್ತದೆ, ವಾತ್ಸಲ್ಯ ಇರ್ತದೆ. ಇದೊಂದಾರು ಗುಣ ಐತಿಲ್ಲ, ಒಂದಾರು ಗುಣ ಐತಿ. ಅದೇ ತರ हम मोबाइल में कई लोग दिखाया था कि ऐसा हर किसी प्राणी में कुछ ना कुछ गुण होता है. उस गुण को ग्रहण करना है, दोष को नहीं. ಗುಣವನ್ನು ಗ್ರಹಣ ಮಾಡಿರ್ತದೆ, ದೋಷವನ್ನಲ್ಲ. ಅದಕ್ಕಾಗಿ ನೀವೆಲ್ಲರೂ ಏನು ಮಾಡಬೇಕು, ನಾವೆಷ್ಟು ವಿದ್ಯೆ ಕಲ್ತಿದ್ದೀವಿ ಅದಕ್ಕೆ ಬೇರೆಯವರಿಗೆ ಕೊಡೋ ಶಕ್ತಿ ಇದ್ರೆ ಅದನ್ನ ವಿದ್ಯೆ ದಾನ ಕೊಡೋದು. ಇಲ್ಲ ಅಂದ್ರೆ ನಮ್ಮಲ್ಲಿ ಇರಲಿ, ಅದು ಅಹಂಕಾರ ಮಾಡಕ್ಕೆ ಹೋಗ್ಬಾರ್ದು. ಯಾವುದೇ ಇರಲಿ, ನೀವು ಮಾಡ್ತೀರ ಅಂತಲ್ಲ, ಉದಾಹರಣೆ ಕೊಡ್ತಾ ಇದ್ದೀವಿ. ನೀವೇನು ಅದೇ ಮಾಡೋದು, ನೀವೇನು ನೋಡಿದ್ ನಾವು ಅಹಂಕಾರ ಮಾಡೋದ? ಅಪ್ಪ ನೀವೇನು ಮಾಡಿಲ್ಲ, ಆದರೂ ಹೇಳ್ತಾ ಇದ್ದೀವಿ. ಯಾವುದೇ ಗುಣ ಇದ್ರೂ ಕೂಡ ಅದನ್ನ ಚೌಕದ್ದಿರಲಿ, ಪೂಜೆದಿರಲಿ, ಅಥವಾ ಯಾವುದೇ ಗಾಡಿ ಹೊಡೆಯೋದಿರಲಿ, ಅಥವಾ ಯಾವುದೇ ಇರಲಿ, ವಿದ್ಯಾಭ್ಯಾಸ ಇರಲಿ, ಯಾವುದೇ ಇದ್ರೂ ಕೂಡ, ಯಾವುದಾದ್ರೂ ಕೆಲವರಿಗೆ ಮೊಬೈಲ್ ಚಲಾನ ಭಾಳ PhD ಮಾಡಿರ್ತಾರೆ. ಎಂಥ ಮೊಬೈಲ್ ಕೊಟ್ಟರು ಅದನ್ನು ಆಪರೇಟ್ ಮಾಡಿಬಿಡ್ತಾರೆ, ಅದು ಚಲಾಯಮಾನ ಮಾಡಿಬಿಡ್ತಾರೆ ಬಂದಾಗಿದ್ರು ಕೂಡ. ಈಗ ಅಪ್ಪದಿರಿ ಮೊಬೈಲ್ ನಡೆಸೋಕೆ ಬರಂಗಿಲ್ಲ, ಮಕ್ಕಳಿಗೆ ಕೊಡ್ತಾರೆ. ಇದನ್ನು ಚಾಲು ಮಾಡಿಕೊಡು, ಯಾರ್ದೋ ಮೊಬೈಲ್ ಮೇಲೆ ನೋಡು, ಫೋನ್ ಮೇಲೆ ತಂದು ಸ್ವಲ್ಪ ಸರಿ ಮಾಡಿಕೊಡು, ಯಾರಿಗೆ ಕೊಡ್ತಾರೆ? ಮಕ್ಕಳಿಗೆ ಕೊಡ್ತಾರೆ. ಮಕ್ಕಳು ಗುರು ಆದ್ರು ಇಲ್ಲ, ಅವರಿಗೆ ವಿದ್ಯೆ ಆಯ್ತದ, ಆ ವಿದ್ಯೆ ಗೊತ್ತಿರುತ್ತೆ. ಅದಕ್ಕಾಗಿ ಮಕ್ಕಳಿಂದ ಸರಿ ಮಾಡಿಕೊಡ್ತಾರೆ. भी पिताजी को चलाना नहीं आते मोबाइल, बच्चे को आता है. छोटे छोटे बच्चे भी उसको ऑपरेट करके देते पिताजी को. पिताजी को कोई मोबाइल आ गया, मैसेज आया तो बेटा को देता है. इधर किसको मैसेज आए देखो, कैसे मुझे नहीं खुलना नहीं आ रहा है, वो लॉक निकाल के खोल के, हाँ इसका मैसेज आया देखो, पढ़ के दिखाता. वो पिताजी, बच्चे क्या पिताजी के गुरु हो गए क्या? नहीं, कुछ ना कुछ गुण रहता है, कुछ ना कुछ विद्या रहता है. सबसे लेने के लिए तैयार हो जाओ, देने के लिए मत तैयार हो जाओ. हाँ, पूछ रहा है तो दे दो, तो दे सकते, जबरदस्ती सिखा नहीं सकते किसको. हाँ, वो गुरु होने का आचार्य कहते हैं, आचार्य अंतिದ್ರು ಯಾರಿಗೂ ಆಜ್ಞಾ ಸೂಚಕ ಮಾತು ಹೇಳಬಾರ್ದಂತೆ. ಆಜ್ಞಾಕಾರಿ ಮಾತನ್ನ, ಶಬ್ದವನ್ನ ಯಾವುದೇ ಹೇಳಬಾರ್ದಂತೆ. ಆಜ್ಞೆ ಲೇನಕ್ಕೆ ತಯಾರಿರ್ಬೇಕಂತೆ. ಹಾ, ಈಗ ಆಜ್ಞೆ ಕೊಡೋದು ಅಂದ್ರೆ ಬಹಳ ಕಠಿಣ ಅಂತೆ, ಆಜ್ಞೆ ತಗೊಂಡಿರೋದು ಬಹಳ ಸರಳ ಅಂತೆ. ಆಜ್ಞೆ ಕೊಟ್ಟ ಮೇಲೆ ಅದನ್ನ ಪೂರ ನಿಭಾಯಿಸ್ಬೇಕಲ್ಲ, ಗುರುತ್ವವನ್ನು ನಿಭಾಯಿಸ್ಬೇಕು. ಅದಕ್ಕಾಗಿ ಆಜ್ಞೆ ಕೊಡೋದು ಬಹಳ ಕಠಿಣ ಅಂತ ಆಚಾರ್ಯ ಬಾರ್ ಹೇಳ್ತಿದ್ರು. ಆಜ್ಞೆ ಕೊಡೋದು ಕಠಿಣ, ಅದಕ್ಕಾಗಿ ಆಜ್ಞೆ ಸೂಚಕ ಮಾತನ್ನ ಹೇಳೋದು ಬಹಳ ಒಂದು ಮುಂದೆ ಹೋಗಿರ್ಬೇಕು. ಅದಕ್ಕಾಗಿ ಆಜ್ಞೆ ಸೂಚಕ ಮಾತಿರಬಾರ್ದು, ಆಜ್ಞೆ ತಗೊಳ್ಳುವಂತ ಮಾತಿರಬೇಕು. ಆವಾಗ ನಾವು ಲಘುತ್ವವನ್ನು ಪಡ್ಕೊಂಡು
ಮೇಲೆ ಹೋಗ್ಲಿಕ್ಕೆ ತಯಾರಾಗುತ್ತೆ. ಇಲ್ಲಾಂದ್ರೆ ಕೆಳಮಟ್ಟ ಇಲ್ಲಿ ನೀವು ಆಜ್ಞೆ ಸೂಚಕ ಮಾಡಿ ಹೇಳಿದ್ರಿ ಮುಂದೆ ಹೋಗಿ ಬೈತಾನೆ. ನಾನು ಎಷ್ಟು ನೋಡು ಅಹಂಕಾರದಿಂದ ಎಲ್ಲ ಮಾಡು ಅಲ್ವಾ ಇಲ್ವಾ ಅಂತ ಆಜ್ಞೆ ಕೊಡ್ತಾನೆ. ಎಷ್ಟು ಅಹಂಕಾರ ಐತೆ ಅವನಿಗೆ, ಹಿಂಗಾಗ್ತದೆ. ಆದರೆ ಅವರಿಂದನೇ ನಾವು ಆಜ್ಞೆ ತಗೊಳ್ಳೋಕೆ ಸೂಚನೆ ಮಾಡಬೇಕು. ಏನು ಮಾಡೋದಪ್ಪ, ಈಗ ನಾವು ಇದು ಮಾಡೋಂತ ಮಾಡೀವಿ, ನಾನೇ ಹೋಗ್ಲಾ, ಆಜ್ಞೆ ತಗೊಳ್ಬೇಕು. ಅವಾಗ ಹೇಳ್ತಾರೆ ನೀವು ಬೇಡ್ರಿ ನಾವು ಹೋಗ್ತೀವಿ ಅಂತ ಹೋಗ್ತಾರೆ. ಈ ಥರ ಲಘುತ್ವದಿಂದ ಇರ್ಬೇಕು. ಅವಾಗ ನಮ್ಮ ಹೆಸರು ಮುಂದೆ ಬರ್ತದೆ, ನಮಗೂ ಕೂಡ ಆನಂದ ಆಗ್ತದೆ. ಮನೆಯಲ್ಲೂ ಕೂಡ 4 ಜನ ಮನೆ ತುಂಬಿದ್ರಂತೆ, ಜನ ಇದ್ದಾರಂತ ಹೇಳಿ ಅವಾಗ ಎಲ್ಲರನ್ನೂ ತಗೊಂಡು ಎಲ್ಲರಿಂದನೂ ಚೆನ್ನಾಗಿರ್ಬೇಕು ಅಂತಂದ್ರೆ ವಾತ್ಸಲ್ಯ, ಕೂಡಿ ಊಟ ಮಾಡೋದು, ಕೂಡಿ ಮಾತಾಡೋದು, ವಾತ್ಸಲ್ಯದಿಂದ ಇರೋದ್ರಿಂದ ಮನೆ ಸ್ವರ್ಗ ಆಗಿರ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ಕಟ್ಪಾಟ್ ಶುರುವಾಗ್ತಾವೆ. ನಾನೇ ಕವನ ಮಾತು ಕೇಳಿ ಅವನೇನು ದೊಡ್ಡ ಕೋಲನ್ ಶುರುವಾಗಿ ಏನಾಗ್ತಾವೆ, ಮಧ್ಯ ಗಾಡೆ ಬರ್ತದೆ. ಅವಾಗೇನಾಗುತ್ತೆ ಅಂತಂದರೆ ಹೇಳ್ತಾರಲ್ಲ, ಎರಡಿದ್ದು ಬಡ್ಕೊಂಡು ಸತ್ರು, ಒಬ್ಬಿದ್ದ ಎದೆ ಹೊಡ್ಕೊಂಡು ಸತ್ರು. ನೀವು ಹೇಳ್ತಿದ್ರಪ್ಪ ಅವಾಗ ಕೇಳ್ತಿದ್ವಿ. ಈ ಥರ ನಾವು ವಾತ್ಸಲ್ಯ ಇದ್ದಿದ್ದು ಅಂದರೆ ಎಂಥ ದೊಡ್ಡ, ಇಲ್ಲಿ ಧಾರವಾಡದ ಹತ್ರ ಒಂದು ಮನೆ ಇದೆ, 200 ಜನ ಒಂದೇ ಮನೆ ಇದೆ. 200 ಜನ, 200 लोग एक ही घर में हैं. कभी वो डिवाइड हो नहीं. 200 लोग धारवाड़ के पास देखने के लिए दूर दूर के लोग आते. ಈಗ ಬೇರೆಲ್ಲ ಅಶ್ವಿನಿ ಕಲಾಪುರ ಅಲ್ಲಿ ಲೋಕಪುರ ಅಂತೇಳಿ 200 ಜನ ಇದ್ದಾರೆ. 200 लोग एक ही घर में है अभी भी. सुबह सुबह जो रोटी बनते ना, ऐसे बड़े बड़े कार्यक्रम में बनते, ऐसे बनते ದೊಡ್ಡ ದೊಡ್ಡ ಕಾರ್ಯಕ್ರಮ ರೊಟ್ಟಿ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ. ದೊಡ್ಡ ಹಾಲ್ದಾಗ 2000 ರೊಟ್ಟಿ. ಲೋಕಪುರ ಅಂತೇಳಿ ಅಲ್ಲೋಯ್ತಿ. ಅವರು 1-2 ಜನ ಶೆಟ್ಟಿಗಳು ಬಂದಿರು ನಮ್ಮ ಹತ್ರ ಅಲಗಾಗ. ನಾನು ಕೇಳಿದೆ, ಮತ್ತೆ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಅಂತ. 200 ಜನ ಈಗ ಇದ್ದಾರೆ. ಇಲ್ಲಿ ಹೊರಗೆಲ್ಲ ಮನೆ ಕಟ್ಟಿದ್ರು ಧಾರವಾಡದಾಗೆಲ್ಲ. ಈಗ 2 ಜನ ಸದ್ಯ ಇದ್ದಾರಂತ. ಚಿತ್ರಗಿರಿ ಕೊಪ್ಪದಿಂದ ಒಂದು ಹುಡುಗಿ ಅದೇ ಮನೆ ಕೊಟ್ಟಾರೆ ಮೊನ್ನೆ. ಈ ನಿಮ್ಮ ಅನಿತ ಬಂದಿಲ್ಲ, ಅನಿತನ ಅಕ್ಕನ ಕೊಟ್ಟಾರ, ಅದೇ ಮನೆ ಕೊಟ್ಟರು. ನಾವು ಹೆಂಗೆ ಅಂತ ಕೇಳಿದ್ರೆ ಭಾಳ ಕೇಳ್ಕೊಂಡಿದ್ದೆ, ಹಂಗೆ ನಿಮ್ಮ ಊರಿಗೆ ನಾವು ಬರ್ಬೋದ ನಿಮ್ಮ ಮನೆಗೆ? ನಿಮ್ಮ ಮನೇಲಿ ಪ್ರವಚನ ಆಗುತ್ತಲ್ಲ, ಮತ್ತೆ ಹೊರಗೆ ಹೋಗೋದೇ ಬೇಡ. 200 ಮಂದಿ ಅವ್ರಿಗೆ ಮಕ್ಕಳು ಮರಿ ಎಷ್ಟಾಗಿರ್ಬೇಕು ಲೆಕ್ಕ. एक ही घर में सब प्रवचन सब हो जाता है. घर में एक मंदिर है, इसलिए उस घर में जाकर के चातुर्मास भी कर सकते हैं.